வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். முக்கிய பார்வைகள். தங்கவயல் சட்டமன்ற தொகுதிக்கு உட்பட்ட டி கொல்லலி பகுதியில் உள்ள நெல்லூர் பகுதியில் ரூபாய் 6 கோடி மதிப்பீட்டில் புதிய பாலம் அமைக்க தொகுதி சட்டமன்ற உறுப்பினர் திருமதி ரூபகலா சசிதர் அவர்கள் பூஜையுடன் பணியினை ஆரம்பித்து வைத்தார். கோலார் தங்கவயல் அடுத்த டி கொல்லல்லி கிராம பகுதியில் நெல்லூர் என்னும் இடத்தில் சுமார் 6 கோடி செலவில் புதிய பாலம் அமைக்க பூமி பூஜை செய்யப்பட்டது. தங்கவயல் சட்டமன்ற தொகுதிக்கு உட்பட்ட இந்த பகுதியில் இதற்கான பணியினை 19/6/2024 அன்று பூஜையுடன் ஆரம்பிக்கப்பட்டது. தங்கவயல் சட்டமன்ற உறுப்பினர் திருமதி ரூபகலா சசிதர் அவர்கள் கலந்து கொண்டு பூஜையுடன் பணியினை ஆரம்பித்து பின்னர் நிருபர்களுக்கு பேட்டியளித்தார். அவை உங்கள் பார்வைக்கு. ಅಲ್ಲಿ 3 ಬ್ರಿಡ್ಜಸ್ ಬರುತ್ತೆ. ಕಳೆದ 10 ವರ್ಷಗಳಿಂದ ಈ ಭಾಗದಲ್ಲಿ ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಈ ಬ್ರಿಡ್ಜ್ ತುಂಬ ಹಾಳಾಗಿದ್ದರಿಂದ ಮಳೆ ಬಂದು ಹದಗೆಟ್ಟಿದಾಗಿಂದನೂ ತುಂಬ ಇವರು ಬೇಡಿಕೆ ಆಗಿತ್ತು. ಸ್ಥಳೀಯವಾಗಿರುವಂಥ ಮುಖಂಡರು, ರೈತರು, ಕಾಲೇಜು ಸ್ಕೂಲ್ಗೆ ಹೋಗುವಂಥವ್ರು, ಹಾಸ್ಪಿಟಲ್ಸ್ಗೆ ಹೋಗುವಂಥವ್ರು, ಅಲ್ಲಿ ಇಲ್ಲಿ ಏನೇ ಕಷ್ಟ ಸುಖಕ್ಕೆ ಹೋಗಬೇಕು ಅಂತಂದರೆ ರಸ್ತೆ ಜೊತೆಯಲ್ಲೂ ಬ್ರಿಡ್ಜಸ್ಸು ತುಂಬ ಹಾಳಾಗಿರೋ, ಅಂದರೆ 40-50 ವರ್ಷದ ಹಳೆಯ ಬ್ರಿಡ್ಜಸ್ ಆಗಿತ್ತು ಇವು. ಯಾವ ಕಾಲದಲ್ಲೂ ಅನುದಾನ ತರೋಕ್ಕಾಗಿರಲಿಲ್ಲ. ಯಾವ ಕಾಲದಲ್ಲೂ 5 ವರ್ಷದ ಹಿಂದೆ 10 ವರ್ಷದ ಹಿಂದೆ ವಿಚಾರ ಮಾತಾಡ್ತಾ ಇಲ್ಲ. 30-40 ವರ್ಷಗಳಿಂದನೂ ಇಲ್ಲಿ ಹೊಸ ಬ್ರಿಡ್ಜಿನ ಅವಶ್ಯಕತೆ ಇತ್ತು, ಬೇಡಿಕೆ ಕೂಡ ಇತ್ತು. ಅದರ ಪ್ರಸ್ತಾವನೆ ಆಗಲಿ ಸರ್ಕಾರದಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಯಾವುದೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇರಲಿಲ್ಲ. ಸ್ಥಳೀಯವಾಗಿರುವಂಥ ಮುಖಂಡರಿರ್ಬೋದು, ರೈತರಿರ್ಬೋದು, ಈ ಭಾಗದಲ್ಲಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಈ ಬ್ರಿಡ್ಜಸ್ನ ಅವಶ್ಯಕತೆ 3-4 ಪಂಚಾಯತಿಗೆ ಅವಶ್ಯಕತೆ ಇತ್ತು. ಮಳೆ ನೀರು ಬಂದಾಗ ಏನು ಪರಿಸ್ಥಿತಿಗೆ ಬರ್ತಾಯಿದ್ರು ಅಂದರೆ ಆಲ್ಮೋಸ್ಟ್ 1 ವಾರ 10 ದಿನ ನಮ್ಮ ರಸ್ತೆ ಸಂಪರ್ಕ ಕೂಡ ಕಳ್ಕೊಂಡಿದ್ರು. ರಸ್ತೆ ಸಂಪರ್ಕ, ಸ್ಕೂಲ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಭಾಗದಿಂದ ನತ್ತ, ಕೋಗ್ಲಹಳ್ಳಿ, ಈ ಕಡೆ ಹಳ್ಳಿಗಳಿಂದ ಸ್ಕೂಲಿಗೆ ಬರಬೇಕು ಅಂತಂದರೆ ಮಕ್ಕಳಿಗೆ 1 ವಾರ 10 ದಿನ ಸ್ಕೂಲ್ಗೆ ಹೋಗದೆ ಅಂಗ್ಲ ಮೇಲೆ ಹೋಗಿದ್ದಾರೆ. ಗುಟ್ಟಳ್ಳಿ ಪಂಚಾಯತಿ ಅಂಗ್ಲ ಕಡೆಯಿಂದ ಹೋಗಿದ್ದಾರೆ. ಆ 2 ವರ್ಷ ಸತತವಾಗಿಂಥ ಸಮಸ್ಯೆಗಳನ್ನ ಅನುಭವಿಸಿದ ಮೇಲೆ ನಾನು ಯಾವುದೇ ಗ್ರಾಮಕ್ಕೆ ಹೋದಾಗ ಈ ಭಾಗದಲ್ಲಿ ಎಸ್ಪೆಷಲಿ ಕಳ್ಳಿಕುಪ್ಪಗೆ ಹೋದಾಗ ಪದೇ ಆ ಭಾಗದ ಮುಖಂಡರು, ರೈತರು ನನಗೆ ಒತ್ತಾಯ ಮಾಡಿದ ನಿಜಾನೇ. ಒಂದು 50 ಲಕ್ಷನೋ 1 ಕೋಟಿನೋ 2 ಕೋಟಿನೋ ಆದರೆ ಈ ಕೆಲಸ ಅರಿಯೋವಂಥದ್ದು ಇರಲಿಲ್ಲ. ಬಡ್ಮಾಕ್ನಳ್ಳಿದು ಒಂದು ಬ್ರಿಡ್ಜ್ ಮಾಡಬೇಕಾಗಿತ್ತು. ಬಡ್ಮಾಕ್ನಳ್ಳಿ ಹತ್ರ ಅದು 1.5 ಕೋಟಿ, 2 ಕೋಟಿ, 2.5 ಕೋಟಿ, ಎಲ್ಲನೂ 2.5 ಕೋಟಿ ಮೇಲೆ ಇರುವಂಥ ಬ್ರಿಡ್ಜಸ್ ಇದು. ಒಂದು ಬ್ರಿಡ್ಜ್ ಇವತ್ತು ನಾವು ಯಾವ ಜಾಗದಲ್ಲಿ ಪೂಜೆ ಆಗಿರೋ ಜಾಗದಲ್ಲಿ ನಿಂತಿದ್ದೀವಿ, 2.5 ಹತ್ತತ್ರ 3 ಕೋಟಿ ಅಷ್ಟು ವ್ಯಾಲ್ಯೂ ಅಲ್ಲಿ ಇದು ಕಟ್ತಾ ಇರುವಂಥದ್ದು. ಬನ್ನಿ, ನೀವು ಬನ್ನಿ. 3 ಕೋಟಿ ಅನುದಾನದಲ್ಲಿ ಕಟ್ತಾ ಇರೋದು. ಇವೆರಡೂ ಕೂಡ ಕೆಲಸ ಶುರುವಾಗಿದೆ. ಈ ಭಾಗದಲ್ಲಿ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ ಅದು ಕೆಲಸ ಶುರುವಾಗಿ 20 ದಿನ ಆಗಿದೆ. ಇನ್ನೂ ಒಂದು ಮುಂದೆ ಕೂಡ ಇದೇ ರೀತಿಯ ಕೆಲಸ ಆಗುತ್ತೆ. ಅದು ಕೂಡ ಸೇಮ್ ಕಾಸ್ಟ್ 3 ಕೋಟಿ ಇದು. ಇನ್ನು 1.5 ಕೋಟಿ ಬಡ್ಮಾಕ್ನಳ್ಳಿ ಬ್ರಿಡ್ಜ್. ಅದು ನಿಮಗೆ ಗೊತ್ತದೆ, ನಮ್ಮ ವೇದಮಂಗ್ಲ ದಾರಿಯಿಂದ ಉನ್ಕುಂದ ಅಂದರೆ ಕೋಲಾರ್ಗೆ ಹೋಗೋವಂಥ ದಾರಿಯಲ್ಲಿ ಅದೊಂದು ಬ್ರಿಡ್ಜು. ಅದು ಸಿಂಗಲ್ ಟೆಂಡರ್ ಆಗಿದ್ದರಿಂದ ಮತ್ತೆ ಅದು ರೀಟೆಂಡರ್ ಮಾಡಿ ಇವಾಗ ಆಗಿದೆ. ಅದು ಒಟ್ಟು ಈ ಪಂಚಾಯತಿಗೆ 3 ಬ್ರಿಡ್ಜಸ್ನ ಮಾಡಿದ್ದೀವಿ 7.5 ಕೋಟಿಯಲ್ಲಿ. 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಆಗಿರುವಂಥದ್ದು. ನಾವು ಭೂಮಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂತು, ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇತ್ತು. ಮಳೆ ಬರೋಕ್ಕೆ ಮುಂಚೆ ಈ ಕೆಲಸ ಶುರು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಅಧಿಕಾರಿಗಳ ಜೊತೆ ಮತ್ತು ಆ ಕಾಂಟ್ರಾಕ್ಟ್ರಿಗೆ ಯಾರು ಕೆಲಸ ಮಾಡೋ ಇಚ್ಛಾಶಕ್ತಿ ಇತ್ತು ಅಥವಾ ಯಾರಿಗದು ಆಗಿತ್ತು ಅವರ ಪ್ರಯತ್ನದಲ್ಲಿ ಇಲ್ಲೂ ಕೆಲಸ ಶುರು ಮಾಡಿ 20 ದಿನ ಆಗಿದೆ. ಇನ್ನೂ ಒಂದು ಕಡೆನೂ ಕೂಡ ಶುರು ಮಾಡಿದ್ದಾರೆ. ಭಾಳ ವರ್ಷಗಳ ಇದ್ದಿದ್ದ ಸಮಸ್ಯೆನ ಬಗೆಹರಿಸುವಂಥದ್ರಲ್ಲಿ ನಾವಿವತ್ತು ಯಶಸ್ವಿ ಆಗಿದ್ದೀವಿ. ಸರ್ಕಾರಕ್ಕೂ ಕೂಡ ನಾನು ಧನ್ಯವಾದಗಳು ಹೇಳಬೇಕು. ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಇವತ್ತು ಪೂಜೆ ಮಾಡಿದ್ದೀವಿ ಅಂದರೆ ಇದ್ರ ಹಿಂದೆ ಪರಿಶ್ರಮ ಜಾಸ್ತಿ ಇದೆ. 6 ತಿಂಗಳು ಹಿಂದೆ ಡಿಸೆಂಬರ್ ಸೆಷನ್ ಟೈಮಲ್ಲಿ
ನಾವು PWD ಮಿನಿಸ್ಟ್ರು ಸತೀಶ್ ಜಾರಕಿಹೊಳಿ ಸರ್ ಅವ್ರನ್ನ ಭೇಟಿ ಆದ್ವಿ. ಅಣ್ಣ ಅಂತಲೇ ಕರಿತೀನಿ ನಾನು, ಸತೀಶ್ ಅಣ್ಣ ಅಂತ. ಹೇಳಿದೆ 50 ವರ್ಷಗಳ ಹಿಂದೆ ಒಂದು ಪ್ರಸ್ತಾವನೆ ಇದ್ದಿದ್ದು, ಇವತ್ತುವರೆಗೂ ನಾವು ಅದಕ್ಕೆ ಅನುದಾನ ತೊಗೊಂಡು ಹೋಗೋಕ್ಕಾಗಿಲ್ಲ. ಮಳೆ ಏನೋ ಚೆನ್ನಾಗಾಗುತ್ತೆ, ಮಳೆ ಚೆನ್ನಾಗಾದಾಗ ರೈತರಿಗೆ, ಓದೋ ಅಂಥ ಸ್ಕೂಲು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಿಗೆ ಏನಾದರೂ ಸಂದರ್ಭ ಬಂದು ಅಪಾಯ ಆದರೆ ಆ್ಯಂಬುಲೆನ್ಸ್ ಕೂಡ ಓಡಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ. ಸುಮಾರು ಒಂದು 10-12 ಹಳ್ಳಿಗಳಿಗೆ ಈ ಸಮಸ್ಯೆ ಬರ್ತಾ ಇದೆ. ಪ್ರತಿ ಸತಿ ಹೋದಾಗ ನನಗೆ ಮುಜುಗರ ಆಗ್ತಾಯಿದೆ ಆ ಹಳ್ಳಿಗಳಲ್ಲಿ ಮುಖ ತೋರಿಸ್ಲಿಕ್ಕೆ ಅಂತಂದಾಗ, ನನಗೆ ಕಾಲಾವಕಾಶ ಕೊಡಬೇಕು, ನೀನು ಬರೀ 50 ಲಕ್ಷ 1 ಕೋಟಿ 2 ಕೋಟಿಯಲ್ಲಾಗಿದ್ದರೆ ಇವತ್ತೇ ಮಾಡ್ತಾಯಿದ್ರೆ, ನೀವು ಇಷ್ಟು ದೊಡ್ಡ ಮೊತ್ತದ್ದು ಇದನ್ನು ತಂದಾಗ ತುಂಬ ಕಷ್ಟ ಆಗುತ್ತೆ ಅಂತ ಅಂದರು. ಅದಾದಮೇಲೆ ಏನು ಅನ್ನಿಸ್ತೋ ಏನೋ, ಸೆಷನ್ ಕೊನೆ ದಿನಗಳಿಗೆ ಮತ್ತೆ ನಾನು ಲೆಟ್ರ್ ಕೊಟ್ಟು ಬಂದಾದಮೇಲೆ 6 ತಿಂಗಳಾದರೂ ಟೈಮ್ ಕೇಳಿದವ್ರು 6 ದಿನದಲ್ಲಿ ಮನಸ್ಸನ್ನ ಕರಗಿಸ್ಕೊಂಡು, ಅಂದರೆ ಅವ್ರಿಗೆ ಮನಸ್ಸಿಗೆ ಬಂತು ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ, ಯಾವ ಜಿಲ್ಲೆಯಲ್ಲೂ 1 ರೂಪಾಯಿ ಕೊಡಲಿಲ್ಲ PWDಗೆ. ನನ್ನ ಒಂದು ಕ್ಷೇತ್ರಕ್ಕೆ 7.5 ಕೋಟಿ ಅನುದಾನ ಕೊಟ್ಟರು. ನಾನು ಒಂದೇ ಒಂದು ಕ್ಷೇತ್ರಕ್ಕೆ ಏನು ಅವ್ರ ಮನಸ್ಸಿಗೆ ಅನಿಸ್ತೋ ಗೊತ್ತಿಲ್ಲ. ಅವತ್ತು ನಮಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೂಡ ಕೊಟ್ಟಿರಲಿಲ್ಲ. ಅವರೊಬ್ಬರಿಗೆ ಯಾವ ರೀತಿಯ ಗ್ರ್ಯಾಂಟ್ನ ಕೊಡ್ತೀನಿ ಅಂತ ಅವ್ರಿಗೆ ಅನಿಸ್ತೋ ಗೊತ್ತಿಲ್ಲ. ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ, ಅನುದಾನ ಕೊಟ್ಟಿದ್ದಾರೆ ನನಗೆ. ಯಾಕಂದರೆ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಹಿಂದಿನ ಪರಿಶ್ರಮ ಅರ್ಥ ಮಾಡ್ಕೊಳ್ಳಿ. 20 ವರ್ಷಗಳಿಂದ ಬೇಡಿಕೆ ಇತ್ತು, ಪ್ರಸ್ತಾವನೆ ಇರಲಿಲ್ಲ ಸರ್ಕಾರದಲ್ಲಿ. 20 ವರ್ಷದಲ್ಲಿ ನಾನು ಇರಲಿಲ್ಲ, ಅಧಿಕಾರದಲ್ಲಿ ನಾನು ಇರಲಿಲ್ಲ, ಪ್ರಸ್ತಾವನೆ ಕೂಡ ಸರ್ಕಾರದಲ್ಲಿ ಇರಲಿಲ್ಲ. ಪ್ರಸ್ತಾವನೆಯನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಅರ್ಥ ಮಾಡಿಸಿ ಅನುದಾನನೂ ತಂದು ಯಶಸ್ವಿಯಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ಇವತ್ತು ಕೆಲಸನೂ ಅಧಿಕೃತವಾಗಿ ಚಾಲನೆ ಮಾಡಿದ್ದೀವಿ. ಅದಕ್ಕೆ ಮುಂಚೆಯಿಂದನೂ ಕೂಡ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮಳೆ ಬಂದರೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು. ಒಂದೇ ಅಲ್ಲ, ನಾನು ಇಡೀ ಕ್ಷೇತ್ರಕ್ಕೆ 13 ಕೋಟಿಯಷ್ಟು ಬ್ರಿಡ್ಜಸ್ಗೆ ಅನುದಾನ ಕೊಟ್ಟಿದ್ದಾರೆ. ಮಲ್ಲಳ್ಳಿದು ಕೂಡ 3-4 ಕೋಟಿ ಬ್ರಿಡ್ಜ್ ಮಾಡಲಿಕ್ಕೆ ಮಲ್ಲಳ್ಳಿ ಹತ್ರ. ಅದಾದಮೇಲೆ ರಾಯಸಂದ್ರ ಮಾರ್ಗವಾಗಿ ತಾತೇನಹಳ್ಳಿ ನಿಮ್ಮದು ವೆಂಕಸಂದ್ರ ಪಂಚಾಯಿತಿ ಅಲ್ಲೂ ಕೂಡ ಒಂದು ಬ್ರಿಡ್ಜ್ದು ಪ್ರಸ್ತಾವನೆ ಇಟ್ಟಿತ್ತು. ಟೋಟಲ್ 15 ಕೋಟಿಯ ಅನುದಾನದಲ್ಲಿ ಬ್ರಿಡ್ಜಸ್ ನನ್ನ ಇಡೀ ಕ್ಷೇತ್ರದಲ್ಲಿ ಮಳೆ ಜಾಸ್ತಿ ಆಗಿ ಓಡಿ ಹೋಗುವಂಥ ಪರಿಸ್ಥಿತಿ ಬಂದರೆ ಯಾವ್ಯಾವ ಬ್ರಿಡ್ಜ್ಗೆ ತೊಂದರೆ ಆಗಿದೆ, ವ್ಯವಸ್ಥೆ ಇಲ್ಲ, ದುರಸ್ತಿ ಮಾಡೋದಂದರೆ ರಿಪೇರ್ಸ್ ಮಾಡೋದ್ರದ್ದು ನಮಗೆ ಕನ್ಸರ್ನ್ ಇರಲಿಲ್ಲ. ಹೊಸ ಬ್ರಿಡ್ಜೇ ಮಾಡಬೇಕನ್ನೋವಂಥದ್ದು, ಯಾವುದು ಹಂಗೆ ರಿಪೇರಿ ಮಾಡಿ ಹಂಗೆ ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೆಲ್ಲ ಹೊಸದಕ್ಕೇ ಪೂಜೆ ಮಾಡಬೇಕು, ಭೂಮಿ ಪೂಜೆ ಮಾಡಬೇಕು, ಅನುದಾನ ತರಬೇಕು ಅನ್ನೋವಂಥ ಪ್ರಯತ್ನದಲ್ಲಿ ಸರ್ಕಾರದಲ್ಲಿ ಯಶಸ್ವಿ ಆಗಿದ್ದೀನಿ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿಶೇಷವಾಗಿ PWD ಲೋಕೋಪಯೋಗಿ ಇಲಾಖೆಯಲ್ಲಿ ನಮಗೆ ಅನುದಾನನ ಕೊಟ್ಟು ಆಲ್ಮೋಸ್ಟ್ ಒಂದು 12 crores 12 ಕೋಟಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ. ಇದು ಒಂದೇ ಪಂಚಾಯತಿಗೆ 7 ಕೋಟಿ 60 ಲಕ್ಷ. ಯಾಕಂದರೆ ಇನ್ನೆರಡು ಪಂಚಾಯತಿಗಳದ್ದು ಅಲ್ಲಿ ಪೂಜೆ ಮಾಡುವಾಗ ತಿಳಿಸ್ತೀನಿ. ಇದು ಒಂದು ಪಂಚಾಯತಿಗೆ 7 ಕೋಟಿ 60 ಲಕ್ಷ ಅನುದಾನದಲ್ಲಿ ಆಗ್ತಾ ಇದೆ. ಮತ್ತೆ ಬರುವಂಥ ದಿನಗಳಲ್ಲಿ ಒಂದು 20-25 ಹಳ್ಳಿಗೆ ಇದು ಕನೆಕ್ಟಿವಿಟಿ ಇದೆ. ಇದೊಂದು ಮೊದಲಿಂದನೂ ಕೂಡ ಹೇಳ್ತಾ ಇದ್ರು ಆಮು ಅಣ್ಣವರು, ನನಗೂ ಕೂಡ ನಮ್ಮ KGF ಕ್ಷೇತ್ರದಿಂದ ಮುಳುಬಾಗಿಲಿಗೆ ಗ್ರಾಮೀಣ ಭಾಗದವ್ರು ಹೋಗಬೇಕು ಅಂತಂದರೆ ಈ ಮಾರ್ಗನೇ ಯೋಗ್ಯವಾಗಿರೋದು ಅಂತಂದ್ಬಿಟ್ಟು, ರಸ್ತೆ ನಾವು ಎಷ್ಟೇ ಸತಿ ಹಾಕಿದ್ರು ಕೂಡ ಉಳ್ಕೊಳ್ಳಿಲ್ಲ. ಕಳೆದ 2 ವರ್ಷಗಳಿಂದ ತುಂಬ ಸತಿ ಮಳೆ ಆಗ್ತಾ ಆಗಿರಲಿಲ್ಲ. ಸೊ ಇದೊಂದು ಒಳ್ಳೆಯ ಎಲ್ಲರ ಪ್ರಯತ್ನದಲ್ಲಿ, ಎಲ್ಲರ ಆಶೀರ್ವಾದದಲ್ಲಿ ಮತ್ತು ಅವ್ರ ಸಂಕಲ್ಪ ಕೂಡ ಆಗಿತ್ತು. ಈ ಕೆಲಸ ನಾನು ಮಾಡ್ಕೊಂಡು ಬರ್ತೀನಿ ಅನ್ನೋಂಥ ನಂಬಿಕೆ, ವಿಶ್ವಾಸ ನನ್ನ ಮುಖಂಡರು, ಈ ಭಾಗದ ರೈತರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರು. ಅವರ ಋಣ ತೀರಿಸುವಂಥ ಕೆಲಸ ಮಾಡಿದ್ದೀನಿ. ನನಗೆ ಸರ್ಕಾರದ ಬಗ್ಗೆ ಹೆಮ್ಮೆ ಇದೆ. ಇಂಥ ಕಷ್ಟದ ದಿನಗಳಲ್ಲೂ ನನಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಒಂದು ಜಿಲ್ಲೆಗೆ ಅನುದಾನ ಕೊಡೋಕ್ಕಾಗದೇ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು 6 ತಿಂಗಳ ಹಿಂದೆಯೇ ಬಿಡುಗಡೆ ಮಾಡಿದರು. ಅದರಿಂದ ಖುಷಿ ಇದೆ. ಮಳೆ ಬರೋ ಮುಂಚೆ ಅದನ್ನು ಕೆಲಸ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ವೆಂಕಟರಾಮ್ ರೆಡ್ಡಿ ಅಣ್ಣವರು ಇದೇ ಭಾಗದಲ್ಲಿ, ಮುಳಬಾಗ್ಲವರು ಇದೇ ಭಾಗದಲ್ಲಿ ಬಹಳ ಕೆಲಸಗಳನ್ನ ಮಾಡಿದ್ದಾರೆ. ದೊಡ್ಡ ಕಾಂಟ್ರಾಕ್ಟ್ರು, 20 ವರ್ಷದಿಂದನೂ ಇದೇ ಪ್ರೊಫೆಷನಲ್ಲಿದ್ದಾರೆ. ಮಳೆ ಬರೋಕ್ಕೆ ಮುಂಚೆ ನೀವು ಈ ಭಾಗದಲ್ಲಿ ರೈತರಿಗಿರ್ಬೋದು, ಸ್ಥಳೀಯರಿಗಿರ್ಬೋದು, ಈ ಭಾಗದಲ್ಲಿ ಓದ್ಕೊಳ್ಳೋ ಅಂಥವ್ರಿಗಿರ್ಬೋದು, ಏನೂ ತೊಂದರೆ ಆಗದೆ ಇರೋಂಗೆ, ನೀವು ಗ್ರಾಮಸ್ಥರಿಗೆ ಏನೂ ತೊಂದರೆ ಆಗದೆ ಇರೋಂಗೆ ನಿಮ್ಮ ಕೆಲಸನ ಮಾಡ್ಕೊಂಡು ಹೋಗಬೇಕು. ಎಷ್ಟು ಬೇಗ ಮುಗಿಸ್ತೀರಾ ಅಂದರೆ ಅಷ್ಟು ಬೇಗ ನಮಗೆ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಬರುತ್ತೆ. ನಾವು ಯೂಶಲಿ ಯಾರನ್ನೂ ಹೊಗಳಲ್ಲ, ಆದರೂ ನಾನು ನಿಮ್ಮನ್ನು ಪದೇ ಹೇಳ್ತಾ ಇದ್ದೀನಿ, ಈ ಕೆಲಸನ ನೀವು ಎಷ್ಟು ಶ್ರದ್ಧೆಯಿಂದ, ಎಷ್ಟು ದಿನಗಳಲ್ಲಿ ಬೇಗ ಕಾಲಾವಕಾಶ ಕಡಿಮೆ ತೊಗೊಂಡು ಮಾಡಿಕೊಟ್ಟಿದ್ದೀರ ಅಂದರೆ ನನಗೆ ನಿಮ್ಮ ಬಗ್ಗೆ ಇನ್ನೂ ಗೌರವ ಬರುತ್ತೆ ಅಂತ ಹೇಳ್ತಾ